ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ. ಕೇಳಿದ್ರಲ್ವ ನನ್ನ ಮಗನ ಮಾತನ್ನ. ಬಟ್ ಏನು ಹೇಳ್ತಾನೋ ಗೊತ್ತಾಗೋದಿಲ್ಲ. ಬಟ್ ಲಾಂಗ್ ಎಕ್ಸ್ಪ್ಲೆಷನ್ ಕೊಡ್ತಾನೆ. ಬಟ್ ಆದರೆ ಅದನ್ನು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಅರ್ಥನೇ ಆಗೋದಿಲ್ಲ. ಸೊ ನನಗೆ ಅರ್ಥ ಆಗುತ್ತೆ, ಬಟ್ ಹಸ್ಬೆಂಡಿಗೆ ಒಂದೊಂದು ಸರಿ ಹೇಳ್ತಿರ್ತಾನೆ, ಏನು ಹೇಳ್ತಾನೋ ನೀನೇನು ಕೇಳ್ತಿರ್ತೀಯೋ ಗೊತ್ತೇ ಇಲ್ಲ ಅಂತ. ಇಷ್ಟೇ ಮ್ಯಾಟರ್ನ ಇಷ್ಟುದ್ದ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಅವನು. ಸೊ ಮಕ್ಕಳು ಮಾತಾಡೋದೇ ಚೆಂದ ಅಲ್ವಾ. ಸೊ ಅವರು ನಮ್ಮ ಜೊತೆಗೆ ಇರೋದೇ ಮಾರ್ನಿಂಗ್ ಒಂದು ಸ್ವಲ್ಪ ಇರ್ತಾರೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತು ಈವ್ನಿಂಗ್ ಇನ್ನು ಸ್ವಲ್ಪ ಹೊತ್ತು ಇದು ನೈಟೆಲ್ಲ ಮತ್ತೆ 8 o'clock ಮಲ್ಕೊಂಡ್ಬಿಡ್ತಾರೆ. ಸೊ ಅವ್ರ ಮಾತು ಕೇಳೋದೇ ಚೆಂದ. ತುಂಬ ಮಿಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಏನಂತ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಟೀ ಮಾಡ್ತಾ ಇದ್ದೀನಿ. ಸೊ ಕೆಲವೊಬ್ರು ಕೇಳ್ತಾ ಇದ್ರಿ, ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಹೇಳಿ ಅಂತ. ಸೊ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ. ಸೊ ವ್ಯೂಸ್ ಮೇಲೇ ಅದು ಡಿಪೆಂಡ್ ಆಗಿರುತ್ತೆ. ಒಬ್ಬರಿಗೆ ಇದೇ ರೀತಿ ಪರ್ಟಿಕ್ಯುಲರ್ ಆಗಿ ಸ್ಯಾಲ್ರಿ ಥರ ಬರೋದಿಲ್ಲ. ನಮ್ಮ ಕಂಟೆಂಟ್ ಹೇಗಿರುತ್ತೆ, ಜನ ನಮ್ಮನ್ನ ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಹಾಗೆಯೇ ನಾವು ಇವಾಗನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಮಾನಿಟೈಸೇಷನ್ ಆಗೋದಕ್ಕಿಂತ ಮುಂಚಿನ ವೀಡಿಯೋಗೆ ಎಷ್ಟೆಲ್ಲ ವ್ಯೂಸ್ ಬಂದಿರುತ್ತಲ್ವ. ಸೊ ಅದು ಏನು ನಮಗೆ ಅದರಿಂದ ಯೂಟ್ಯೂಬಿಂದ ಹಣ ಬರೋದಿಲ್ಲ. ನಿಮಗೆ ಅಕೌಂಟ್ ಓಪನ್ ಆದಮೇಲೆ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬರುತ್ತಲ್ವ, ಅದ್ರ ಮೇಲೇ ನಿಮಗೆ ಅಮೌಂಟು ಜಮಾ ಆಗ್ತಾ ಹೋಗುತ್ತೆ. ವ್ಯೂಸ್ ಮೇಲೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಓಲ್ಡ್ ವೀಡಿಯೋಸ್ಗಳು ನಾನು ತುಂಬಾ ಓಡಿತ್ತು. ಬಟ್ ಆದರೆ ಅದನ್ನು ಜಾಸ್ತಿ ವೀಡಿಯೋಸ್ಗಳನ್ನು ಕೂಡ ಇದೆ. ಆದರೆ ಅದಕ್ಕೆ ಅಕೌಂಟ್ ಓಪನ್ ಆದಮೇಲೆ ನಮ್ಗೆ ಯಾವ ವೀಡಿಯೋಸ್ ಹಾಕಿದ್ವಲ್ವ ಅದಕ್ಕೆ ಮಾತ್ರ ಅಮೌಂಟ್ ಬರ್ತಾ ಇದೆ. ಸೊ ಹಾಗಾಗಿ ಕಡಿಮೆನೇ ಅಂತಲೇ ಹೇಳ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಸ್ಯಾಟಿಸ್ಫ್ಯಾಕ್ಷನ್ ಅಮೌಂಟ್ ಬಂದ ತಕ್ಷಣ ಎಷ್ಟು ಬಂತು ಏನಂತ ಕಂಪ್ಲೀಟಾಗಿ ನಾನು ತಿಳಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು, ಇವಾಗ ಮಾರ್ನಿಂಗ್ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಪ್ರಜ್ವಲ್ಗೆ ಬ್ರೇಕ್ಫಾಸ್ಟ್ನ ಮಾಡಿ ಕಳಿಸಿದ್ದಾಯಿತು. ಇವಾಗ ವೆಜಿಟೇಬಲ್ಸ್ ಎಲ್ಲ ಬಂದಿತ್ತು, ಇದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಊಟನ ಮಾಡ್ತಾ ಇದ್ದೀವಿ. ಇವತ್ತಿನ ಊಟಕ್ಕೆ ಇದಾಗಿತ್ತು. ಜಾಸ್ತಿ ನಾವು ವಿಲೇಜ್ ಸ್ಟೈಲಲ್ಲಿ ಮಾಡುವಂತಹ ವೆಜ್ ರೆಸಿಪೀಸ್ಗಳನ್ನೇ ಜಾಸ್ತಿ ಮಾಡೋದು. ಮಕ್ಕಳು ಸ್ಕೂಲಿಗೆ ರೊಟ್ಟಿ ಅಂದರೆ ಪ್ರಜ್ವಲ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅದೆಲ್ಲನೂ ಒಂಥರ ಆಗ್ಬಿಡುತ್ತಮ್ಮ, ಬೇಡ ಅಂತ ಹೇಳ್ದ. ಅವನಿಗೆ ಜಸ್ಟ್ ರೈಸನ್ನು ಮಾಡಿ ಕಟ್ಟಿದ್ದಾಯಿತು. ರೊಟ್ಟಿನ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನು ಮಧ್ಯಾಹ್ನ ಊಟ ಮಾಡ್ತಾನೆ. ಇವಾಗ ಊಟ ಎಲ್ಲನೂ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ರಿಲ್ಯಾಕ್ಸ್ ಮಾಡೋದು. ಮುಖ ತೋರಿಸ್ತೇನೆ ನಾವು ವಿಡಿಯೋ ಮಾಡಬೇಕು, ಯಾವ ರೀತಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ರಿ. ಸೊ ಕುಕಿಂಗ್ ಇದೆ, ರಂಗೋಲಿ ಇದೆ, ಇನ್ನು ಮತ್ತು ಸಾರಿ ಡ್ರಾಪಿಂಗ್, ಹಲವಾರು ವ್ಲಾಗ್ಸ್ಗಳನ್ನು ಕೂಡ ಇವಾಗ ಮುಖ ತೋರಿಸ್ತೇನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ಒಬ್ರು ಹೇಳೋದನ್ನು ಕೇಳಿ ಮಾಡೋದಕ್ಕೆ ಹೋಗಬೇಡಿ. ಬಟ್ ಮಾಡಬೇಕನ್ನೋ ಥಾಟ್ ಬಂದಾಗ ನೀವು ಹಿಂದೆ ಮುಂದೆ ಏನು ನೋಡೋದಕ್ಕೆ ಹೋಗಬೇಡಿ. ಬಟ್ ಏನು ಮಾಡ್ತೀರಾ ಅದ್ರ ಮೇಲೇ ಎಲ್ಲನೂ ಡಿಪೆಂಡ್ಸ್ ಇರುತ್ತೆ. ನಾನು ಹೇಳಿದ್ದೀನಿ ನಿಮಗೆ ಮೊದಲಿಗೆ, ಮನಸ್ಸಿದ್ದರೆ ಮಾರ್ಗ ಅಂತ. ನಿಮಗೆ ಮಾಡ್ಬೇಕು ಅನ್ನಿಸ್ದಾಗ ಮಾಡಬೇಕಷ್ಟೇ, ಅವ್ರು ಇವ್ರನ್ನ ಕೇಳೋದಷ್ಟೇ ಅಲ್ಲ. ಸೊ ನಿಮ್ಮ ಹಾರ್ಡ್ ವರ್ಕ್ ಅದರಲ್ಲಿದ್ದರೆ ಖಂಡಿತ, ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇದ್ದರೆ ಅದನ್ನೇ ನಿಮ್ಮನ್ನ ಅಲ್ಲಿಗೆ ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ರೀಚ್ ಮಾಡಿಸುತ್ತೆ. ಸೊ ನೀವು ಯಾರನ್ನು ಕೇಳೋದಕ್ಕೆ ಹೋಗಬೇಡಿ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಸ್ಟಾರ್ಟ್ ಮಾಡಿ, ಓಕೆನಾ. ಮ್ಯಾಂಗೋ ಜಾಸ್ತಿ ತಂದಿದ್ರಲ್ವ, ಅದನ್ನು ಸ್ವಲ್ಪ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇವಾಗ ಜ್ಯೂಸ್ ಕುಡಿದು ಮಧ್ಯಾಹ್ನ ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡುವಂಥ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಮೊದಲೇದಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನು ಒಂದು ಪ್ಯಾನಲ್ಲಿ ಒಂದು 3 ಗ್ಲಾಸ್ನಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಕಾಯೋಷ್ಟರಲ್ಲಿ ನಾವು ಈ ಕಡೆ ನಿಂಬೆಹಣ್ಣನ್ನು ರೆಡಿ ಮಾಡ್ಕೊಳ್ಬೇಕು. ನಿಂಬೆಹಣ್ಣು ಸ್ವಲ್ಪನೂ ಕೆಟ್ಟಿರಬಾರ್ದು. ಆ ಥರ ನೀವು ನೋಡಿಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ತೊಳೆದು ತೊಗೊಳ್ಳಿ. ಸೊ ಇವಾಗ ನೋಡ್ತಾ ಇದ್ದಾರೆ ನಿಂಬೆಹಣ್ಣು ನಾನಿಲ್ಲಿ ಒಂದು 10ರಿಂದ 15 ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋರಾದರೆ ಇದರ ಒಂದು ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಬೇಕು ಎಲ್ಲ ಪದಾರ್ಥಗಳದ್ದು. ಸೊ ಇವಾಗ ನೋಡ್ತಾ ಇದ್ದೀರಾ, ಕುದಿಯುವಂಥ ನೀರಿನಲ್ಲಿ ಎಲ್ಲ ನಿಂಬೆ ಹಣ್ಣುಗಳನ್ನು ಹಾಕಿ ಒಂದು 5 ಮಿನಿಟ್ಸ್ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೇನೆ ಬಿಟ್ಬಿಡೋಣ. ಒಂದು 5 ಮಿನಿಟ್ಸ್ ಆದ ನಂತರ ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಚಾಕುನಿಂದ ಟಚ್ ಮಾಡಿದರೆ ಅದು ಒಡೆದೋಗಿರಬೇಕು ಒಳಗಡೆನೆ. ಸೊ ಆ ರೀತಿ ಇದನ್ನು ನೀವು ಕುದಿಸ್ಕೊಂಡು ತೊಗೊಳ್ಬೇಕು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದರ ಸೈಜ್ ಕೂಡ ದಪ್ಪ ಆಗಿದೆ. ಹಾಗೇನೆ ಇದು ಒಂದು ಸ್ವಲ್ಪ ಸೈಡಲ್ಲಿ ಕ್ರ್ಯಾಕ್ ಎಲ್ಲ ಬಿಟ್ಕೊಂಡಿದೆ. ಸೊ ಈ ರೀತಿ ಆದಾಗ ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಜಾಸ್ತಿ ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಒಂದು 8 ಮಿನಿಟ್ಸಿಂದ 10 ಮಿನಿಟ್ಸ್ವರೆಗೂ ಟೈಮ್ ಹಿಡಿಬೋದು. ಸೊ ಇವಾಗ ಇವೆಲ್ಲವೂ ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ನಾವು ಈ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಇದು ಒಂದು ಬೌಲ್ಗೆ ಸೇರಿಸ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲನೂ ತಣ್ಣಗಾಗಲು ಬಿಡಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಮೆಂತ್ಯ ಪುಡಿ ಹಾಗೂ ಸಾಸಿವೆ ಪುಡಿನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಸೊ ಇವಾಗ ನೋಡ್ತಾ ಇದ್ರೆ ನಾನು ಇಲ್ಲಿ ಒಂದು ಪ್ಯಾನ್
ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಹಾಗೂ 3 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂಡಿದ್ದೀನಿ. ಇದು ನೆನಪಿರಲಿ ನಿಮಗೆ ಒಂದು 10 ರಿಂದ 15 ನಿಂಬೆ ಹಣ್ಣುಗಳಿಗೆ ಆಗುವಂತಹ ಒಂದು ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಫೈನ್ ಪೌಡರ್ ಆಗೋವರೆಗೂ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಒಂದು ಸ್ವಲ್ಪ ತರಿ ಇದ್ರೂ ಈ ಒಂದು ಉಪ್ಪಿನಕಾಯಿ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಇದನ್ನು ಪೌಡರ್ನ ನೀವು ಜರಡಿ ಹಿಡಿದು ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಮೆಂತ್ಯ ಪುಡಿ ಹಾಗೂ ಸಾಸಿವೆ ಪುಡಿ ರೆಡಿಯಾಗಿದೆ. ಈ ಕಡೆ ನೋಡ್ತಾ ಇರ್ಬೋದು ಈ ಬಿಸಿ ನೀರಿನಿಂದ ತೆಗೆದಂತಹ ನಿಂಬೆಹಣ್ಣು ಕೂಡ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ತಗೊಳ್ಳಿ. ನಾನಿಲ್ಲಿ ಒಂದು ನಿಂಬೆಕಾಯಲ್ಲಿ 4 ಪೀಸ್ಗಳಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದು ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನಿಮಗೆ, ಯಾಕಂದರೆ ಇದು ತುಂಬ ಸ್ಮೂತ್ ಇರೋದ್ರಿಂದ ರಸ ಎಲ್ಲನೂ ಔಟ್ಸೈಡ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಬೇಗನೆ ಕಟ್ ಆಗ್ತಾ ಇರಲ್ಲ. ಸ್ವಲ್ಪ ಪೇಷನ್ಸಿಂದ ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನೋಡ್ತಾ ಇದ್ರೆ ಎಲ್ಲ ನಿಂಬೆ ಹಣ್ಣನ್ನು ಈ ರೀತಿ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದರಲ್ಲಿ 4 ಭಾಗಗಳಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದರೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ 2 ಕಪ್ನಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ನೀವು ಸನ್ಫ್ಲವರ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ 1 ಗಡ್ಡೆಯಷ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆನ ಹಾಕಿದ್ದೀನಿ. ಇವೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ಕಟ್ ಮಾಡಿ ಕುದಿಸಿ ಇಟ್ಕೊಂಡಿದ್ವಿ ಅಲ್ವಾ, ಈ ನಿಂಬೆ ಹಣ್ಣಿನ ಹೋಳುಗಳನ್ನು ಇದರಲ್ಲಿ ಆಯಿಲಲ್ಲಿ ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಆದ್ರೂ ಇದನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗನೇ ಇದರಲ್ಲಿ ಇರ್ತಕ್ಕಂಥ ಕಹಿ ಅಂಶ ಎಲ್ಲನೂ ಹೋಗುತ್ತೆ. ಆವಾಗ ನೀವು ಇನ್ಸ್ಟೆಂಟ್ ಆಗಿ ಸರ್ವ್ ಮಾಡಿದ್ರೂ ಉಪ್ಪಿನಕಾಯಿ ಕಹಿ ಅಂತ ಅನ್ಸೋದಿಲ್ಲ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಇದನ್ನು ಆಯಿಲಲ್ಲೇ ನೀಟಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಆದ ನಂತರ ಇದನ್ನು ಇವಾಗ ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೆಯೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೀವು ಟೇಸ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸಾಸಿವೆ ಪುಡಿ ಹಾಗೆ ಮೆಂತ್ಯ ಪುಡಿನೂ ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಜಾಸ್ತಿ ಸೇರಿಸ್ಕೊಂಡ್ರೆ ಕಹಿ ಅಂತ ಅನಿಸುತ್ತೆ. ಸೊ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-3 ಮಿನಿಟ್ಸ್ ಇದನ್ನು ಹಾಗೆಯೇ ರೆಸ್ಟ್ ಮಾಡಲು ಬಿಡಬೇಕು. ನಂತರ ಇದನ್ನು ನೀವು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದು. ತಕ್ಷಣಕ್ಕೆ ನೀವು ಸರ್ವ್ ಮಾಡಿದ್ರೂ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ. ಸೊ ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಒಂದು ನೀರಿನಲ್ಲಿ ಕುದಿಸಿರುವಂತಹ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ನಾನು ಮೊದಲೇ ಹೇಳಿದಾಗೆ 6 ಮಂತ್ವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಹಾಳಾಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಏನಾದರೂ ಪಾರ್ಟಿಗಳಿದ್ದಾಗ ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿಯಾಗಿರುತ್ತೆ, ಔಟ್ಸೈಡಿಂದ ತರೋದಕ್ಕಿಂತ ಈ ರೀತಿ ಇನ್ಸ್ಟೆಂಟ್ ಆಗಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ವೆಡ್ನೆಸ್ಡೇ ದಿನದ ಫುಲ್ ಡೇ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.